ಸ್ವಲ್ಪ ಏನಾದರೂ ಆದರೆ ಟೆನ್ಷನ್ ತಗೊಬಿಡ್ತಾರೆ ಅಕ್ಕ. ಈ ವರ್ಷ ಅವರು ಒಂದು ಸ್ವಲ್ಪ ಅಂದರೆ ಸಾಕು, ಎಲ್ಲೋ ಅವಳೆಲ್ಲ ತಮಾಷೆ ಮಾಡಿರ್ತಾಳೆ. ಅದೆಲ್ಲೇ ಏನಂತಾನೆ ನಮ್ಮ ವರ್ಷ ಅಣ್ಣ ಅಂತ ಹೇಳಿ ಎಲ್ಲೋ ತಮಾಷೆ ಮಾಡಿರ್ತಾಳೆ, ಅದನ್ನೇ ಸೀರಿಯಸ್ಸಾಗಿ ತಗೊಂಡಿದ್ದಾರೆ. ಇವಾಗ ಹೋಗಿ ಈ ಕೇಳಂತಾಡಿ. ಕೇಳಿದ್ರೆ ಗೊತ್ತಾಗುತ್ತೆ ನಿಮ್ಮ ಅಣ್ಣನ ಹತ್ರ ಹೆಂಗೆ ತಮಾಷೆ ಮಾಡಿದ್ಯಾ, ಅವ್ರು ಅದಕ್ಕೆ ಟೆನ್ಷನ್ ತಗೊಂಡಿದ್ದಾರೆ ಕಣೆ ಅಂತ ಹೇಳ್ತೀನಿ. ಮಗಳೇ, ಅವಳು ಬರ್ತಾ ಇದ್ದಾಳೆ ಸತ್ಯ. ಅವಳು ಯಾಕೋ ಈ ಕಡೆನೇ ಬರ್ತಾ ಇದ್ದಾಳಪ್ಪ. ಯಾಕೋ ಇಲ್ಲಾಸಿನೇ ಓಡಾಡ್ತಾಳೆ ಇವರಿಂತ ಚೆನ್ನಾಗಾಗಿರೋದಕ್ಕೆ ಅವಳಿಗೆ ಹೊಟ್ಟೆ ಉರಿ. ಅವಳಿಗಿನ್ನ ಜಾಸ್ತಿ ಯಾರು ಮುಂದುವರಿಬಾರ್ದು ಕಣೆ ಅಕ್ಕ. ಅವಳಿಗಿನ್ನ ಹಿಂದಿದ್ರೆ ಅವಳು ಸೇರಿಸ್ಕೊಂತಾಳೆ. ಇವಳು ತುಂಬ ಇದ್ದಾಳೆ. ಅಯ್ಯೋ ಎಷ್ಟು ಮೋಸ ಮಾಡಿ ಅವಳಿಗೆ ಹಳೆ ಮನೆ ಕೊಟ್ಲು ಪಾಪ. ಅವಾಗ ಇವಳು ಒಳ್ಳೆಯವಳಲ್ಲ, ತಡಿ ಹೇಳ್ತೀನಿ. ಅವಾಗ ಮೋಸ ಮಾಡಿ ರೀತನ್ಗೆ ಹಳೆ ಮನೆ ಕೊಟ್ಟರು. ಇವಾಗ ನೋಡಿ ಎಂಥ ಮನೆ ತಗೊಂಡು ಹೆಂಗಿದ್ದಾಳೆ ರೀತಾ ಅಂತ ಹೇಳ್ತೀನಿ. ಕಣೆ, ಅವಳು ಉರ್ಕೋಬೇಕು ಸುಗುಣ. ನೋಡು, ನಿನಗೆ ಹೆಂಗೆ ಹೇಳಿದ್ಲಲ್ಲ ಅವಳು, ಉರ್ಕೋಬೇಕು. ಹೇಳು, ಸರಿಯಾಗಿ ಹೇಳು ಅವಳಿಗೆ. ನೋಡು ಇವಳು ಹೆಂಗಿದ್ದಾಳೆ ಇವಾಗ. ಅದಕ್ಕೆ ಮತ್ತೆ ದೇವ್ರಮ್ಮನ ಕೊಟ್ಟರೆ ಎಷ್ಟೊತ್ತು, ಅದಕ್ಕೆ ಮತ್ತೆ ಒಬ್ರಿಗೆ ಮೋಸ ಮಾಡಿದ್ರೆ ಯಾವತ್ತೂ ಉದ್ಧಾರ ಆಗಲ್ಲ. ನೋಡಿ ಹುಡುಗಿ ಎಷ್ಟು ಚೆನ್ನಾಗೆ ಇವಾಗ ಮನೆ ತಗೊಂಡ್ಲು, ಹೆಂಗಿದ್ದಾಳೆ. ಇವಳು ಮುಂದೆ ಅನುಕೂಲ ಆಯಕ್ಕಿಲ್ಲ ಯಾರೂ ಅಂತಾನು. ಹಂಗಾದ್ರೆ ಅವಳಿಗೆ ಗೊತ್ತಾಗುತ್ತೆ. ನೋಡು, ಬಟ್ಟೆ 2 ಬ್ಲೌಸಲ್ಲಿ ಕೊಡೋದಿಕ್ಕೆ ಎಷ್ಟು ಮಾತಾಡಿದ್ದಾಳೆ. ತಡಿ, ಅವಳು ಈ ಕಡೆನೇ ಬರ್ತಾ ಇದ್ದಾಳೆ, ಹೋಗ್ಲಿ ಸರಿಯಾಗಿ ಅನ್ನೋಣ. ಅಂದರೆ ಮತ್ತೆ ಯಪ್ಪ ಈಗಿನ ಜನಗಳಿಗೆ. ನೋಡ, ಶಿಲ್ಪನ್ಗೆ ಸರಿಯಾಗೆ ಮೊನ್ನೆ ನಾಯಿ ಅಂತ ಅಂದಿದ್ಕೆ ಸುಮ್ಕೆ ಆದ್ಲು. ಏನು ಮಾತಾಡಕ್ಕೆ ಹೋಗ್ಲಿಲ್ಲ. ಏನಾದ್ರೂ ಅಂತಾರಪ್ಪ ಅನ್ನಂಗಿದ್ರೆ ಮತ್ತೆ ನಮ್ಮ ಸುದ್ದಿ ಬರಲ್ಲ, ಇವ್ರು ಒಳ್ಳೆಯವರಲ್ಲಪ್ಪ ಅಂತ ಹೇಳಿ. ಎಷ್ಟು ಚೆನ್ನಾಗೈತೆ ಅಲ್ವೇನೆ ಅಕ್ಕ ರೈತರ ಮನೆ, ಎಷ್ಟು ಹೊಸ ಮನೆ. ಅಯ್ಯೋ ಅಕ್ಕ, ಪಾಪ ಅವಳಿಗೆ ಹಳೆ ಮನೆ ಕೊಟ್ಟು ಎಷ್ಟೋ ಜನ ಅವಳನ್ನ ತುಂಬ ಅನ್ಸಿದ್ರು. ಇವಾಗ ನೋಡು, ದೇವರಂಬನು ಅವಳಿಗೆ ಎಂಥ ಮನೆ ತಗೊಳ್ಳೋ ಕೆಪಾಸಿಟಿ ಕೊಟ್ಟಿದ್ದಾನೆ ಅಂತ ಹೇಳಿ. ಅಯ್ಯೋ, ಒಬ್ರಿಗೆ ಮೋಸ ಮಾಡ್ತಾರೆ ಯಾವತ್ತೂ ಉದ್ಧಾರ ಆಗಲ್ಲ ತಗ. ಅವ್ರು ಹಂಗೇ ಇರಬೇಕು. ಇವ್ರು ಬೆಳೆಯೋರು ಬೆಳಿತಾನೇ ಇರ್ತಾರೆ. ನೋಡಿ ಇವತ್ತು ಇಂಥ ಮನೆ ತಗೊಂಡು ಎಷ್ಟು ಚೆನ್ನಾಗೈತೆ ಒಳಗೆಲ್ಲ ಮನೆ. ಹೆಂಗಿದ್ದಾಳೆ, ಎಷ್ಟೊಂದು ಒಡವೆ ತಗೊಂಡಿದ್ದಾಳೆ, ತುಂಬ ಚೆನ್ನಾಗಿದ್ದಾಳೆ ಇವತ್ತು. ಅದಕ್ಕೆ ಮತ್ತೆ ದೇವರಮ್ಮನ ಕಂಡುಬಿಟ್ರೆ ಎಷ್ಟೊತ್ತು ಅನ್ನೋದು. ಮನುಷ್ಯರು ಮಾಡಿದ್ರೆ ಎಷ್ಟು ಮಾಡ್ತಾರೆ, ಅವ್ರ ಕೈಲದಷ್ಟು ಮಾಡ್ತಾರೆ. ದೇವರಮ್ಮನ ಕೊಟ್ಟರೆ ಎಷ್ಟು ಕೊಡ್ತಾನೆ ಹೇಳು. ನನಗೆ ಸಾಕಪ್ಪ ಅನ್ನೋ ಅಷ್ಟು ಕೊಟ್ಟಿದ್ದಾನೆ ಆ ಹುಡುಗಿಗೆ ಇವಾಗ. ಅಯ್ಯೋ ಪಾಪ, ಅವಾಗೆಲ್ಲನ ತುಂಬಾ ಅನ್ಸಿದ್ರೆ ಹೇಳು. ಪಾಪ ಅವಳ ಹಳೆ ಮನೆಗೆ ಎಷ್ಟು ಕಷ್ಟ ಬಿದ್ಲು. ಸೋರುತ್ತೆ ಹೆಂಗಪ್ಪ ಮಾಡೋದು ಅಂತ ಹೇಳಿ ತುಂಬಾ ಕಷ್ಟ ಬಿದ್ಲು. ಅವಾಗ ಅಷ್ಟೊಂದು ಮೋಸ ಮಾಡಿದ್ರು ಕಣೆ ಅಕ್ಕ ಎಲ್ಲ ಜನ. ಏನು ಮೋಸ ಮಾಡ್ದಾರ ಹಂಗೆ ಇರ್ತಾರೆ ತಗ. ಅವಳು ಉದ್ದಾರ ಆಗಳು ಆಗ್ತಾನೇ ಇರ್ತಾಳೆ. ಸುಮ್ಮನೆ ಮುಚ್ಕೊಂಡು ಹೋಗ್ರಿ. ಮಾಡಕ್ಕೆ ಬದುಕಿಲ್ದಲ್ಲೇ ಅಂಕ್ಳು ಮಾತಾಡಬೇಡ್ರಿ ನೀವಿಲ್ಲಿ. ಏಯ್, ನಿನಗೆ ಯಾರು ಹೇಳಿದ್ರು? ನಾನು ಹೇಳ್ತಾ ಇರೋದು ರೀತನ್ಗೆ. ರೀತನ್ಗೆ ಯಾವಾಗ ಎಲ್ಲ ಎಷ್ಟೆಷ್ಟು ಜನ ಹೆಂಗೆ ಮೋಸ ಮಾಡಿದ್ರು ಅಂತ ಹೇಳಿದ್ದು. ಹಳೆ ಮನೆ ಅಂದ್ರೆ ನಿಂದಂತ ಹೇಳಿದ್ನ. ಅವ್ರ ಅತ್ತೆ ಹಳೆ ಮನೆ ಕೊಟ್ಟಿದ್ಲಲ್ಲ, ಅದನ್ನ ಹೇಳಿದ್ದು ನಾನು. ನೀನು ಕೊಟ್ಟಿರೋದಮ್ಮ ಅಂತ ನಾನೇನು ಹೇಳಿದ್ನೇನೆ. ನಿನ್ಗೇನು ಹೇಳಿದ್ರಮ್ಮಂಗೆ ಇಲ್ಲಿ ಮಾತಾಡಕ್ಕೆ ಬಂದುಬಿಡ್ತಾಳೆ. ನಂದೆಲ್ಲಿಕ್ಕ ನಾನು ಸಮಯ ಸಾಧಕಿ ಸುಗುಣ ನೀನು. ಸಮಯ ಸಾಧಕಿ ಬಿಡು. ಸಮಯಕ್ಕೆ ತಕ್ಕಂಗೆ ಯಾರು ಹೆಂಗೆ ಬೇಕೋ ಹಂಗೆ ಉಪಯೋಗ ಮಾಡ್ಕೊಳ್ತೀಯ. ನಿನಗೆ ಬೇಕಾದಾಗ ಮಾಡ್ಕೊಂಡು ಕೈ ಬಿಡ್ತೀಯ. ನೀನು ಎಂಥವಳು ಅಂತ ನನಗೆ ಚೆನ್ನಾಗಿ ಗೊತ್ತು. ಹೋಗು ನಾ ಈ ಥರ ಸುತ್ತಾಡ್ಕೊಂಡು ಹೋಗ್ತಾ ಇದೆಯಲ್ಲ. ಎಷ್ಟೇ ಐತೆ ಅಂದ್ರೂ ನೀ ಬಾಳ್ ಮಾಡಬೇಕು, ಚಲಾಕುಲ ಇರಬೇಕು ಮನುಷ್ಯನಿಗೆ. ಎಷ್ಟು ವರ್ಷ ಆಗಲಿಳು ಮನ್ಸಲ್ಲಿರಬೇಕು. ಅವ್ರು ಹೊಂದಿರೋದು ಮಾಡಿರೋದೆಲ್ಲ ನಮ್ಮ ಮನಸ್ಸಲ್ಲಿ ಇಟ್ಕೊಂಡಿರ್ಬೇಕು. ಇನ್ನಂಗೆ ಯಾರು ಸುತ್ತಾಡ್ಕೊಂಡು ಹೋಗಲ್ಲ. ಹೋಗೆ ಸುಮ್ಮನೆ ಮಾತಾಡಕ್ಕೆ ಬಂದುಬಿಡ್ತವೆ. ಅವಳು ಕಾಲು ಕೈ ಹಿಡ್ಕೊಂಡು ಇವಾಗ ಅಷ್ಟೊಂದೆಲ್ಲನ ಅವಳನ್ನ ಬೈದು ಅಷ್ಟೊಂದೆಲ್ಲ ಹೊಡೆದು ಅವಳ ತಕ್ಕ ಇವಾಗ ಸುತ್ತಾಡ್ಕೊಂಡು ಹೋಗ್ತಾಳೆ ಅಂದರೆ ಇವಳು ಚಲಕುಲ ಇಲ್ದವಳು, ಮಾನ ಮರ್ಯಾದೆ ಇಲ್ದವಳು. ಇವಾಗ ನನಗೆ ಹೇಳಕ್ಕೆ ಬಂದಿದ್ದಾಳೆ. ಮುಚ್ಕೊಂಡು ಕಂಡಿದ್ದೀನಿ. ಉರ್ಕೊಬಿಟ್ಟಿದ್ದಾಳೆ ಕಣಕ್ಕ. ನಾನು ಹಂಗೆ ಹೇಳಿದ್ಕೆ ತುಂಬ ಉರಿದೋಗ್ಬಿಡ್ತು. ರೀತನ ಮನೆ ಸೂಪರಾಗಿದೆ ಅಂತ ಹೇಳಿ ನಾವು ಹೇಳಿದ್ಕೆ ಅವಳಿಗೆ ಉರಿದೋಗ್ಬಿಟ್ಟೈತೆ. ಬಾ ಹೋಗೋಣ. ಕಣೆ ಸುಗುಣ, ತುಂಬ ಉರ್ಕೊಂಬಿಟ್ಟಿದ್ದಾಳೆ. ನಡಿ ಹೋಗೋಣ, ರೀತನ್ ಮಾತಾಡ್ಸೋಣ. ಇರ್ಬೇಕು ಕಣೆ, ಬಾಕಲು ತೆಗ್ದೈತೆ. ಇದ್ದಾಳೆ ಬಾ ಅಕ್ಕ, ಎಲ್ಲೋಗ್ತಾಳೆ? ರೀತಾ ಹೇ ರೀತಾ ಅನ್ಬೇಡ ಕಣೆ, ಸ್ವಲ್ಪ ಸ್ಟೈಲ ಕರಿ. ರೀತು ಅನ್ನು ಕರಿ ಅಕ್ಕ ನೀನೇನೆ. ರೀತು ಅಮ್ಮು. ಅಯ್ಯೋ, ಇವ ಆಂಟಿ ಬಂದರು. ಆಂಟಿ ರೀತು ಇಲ್ವಾ? ರೀತು ಅಮ್ಮ ಎಲ್ಲೋದ್ಲು? ಅಲ್ಲ, ನನ್ನ ಮಗಳನ್ನ ಹೆಂಗೆ ಬೇಕಾ ಹಂಗೆ ಅಂತಿದ್ದಾಳು. ಇವಾಗ ರೀತು ಅಮ್ಮು ಅಂತ ಬಂದಿದೆಯಲ್ಲಿ ನಾಸ್ಕೆ ಆಗಲ್ವೇ ನಿನಗೆ? ನನ್ನ ಮಗಳು ಮಾತಾಡಿಸ್ಲಿಲ್ಲ ಅಂದ್ರೆ ಮಾತಾಡ್ಸ್ಕೊಂಡು ಬರ್ತೀಯ. ಅಯ್ಯೋ, ಮಾತಾಡಿಸ್ತಾಳೆ ಆಂಟಿ. ಅಯ್ಯೋ, ಎಷ್ಟು ದಿನ ಅಂತ ಹಿಂಗೆ ಇರೋಕ್ಕಾಗುತ್ತೆ? ಇಬ್ಬರು ಮಾತಾಡ್ಸ್ಕೊಂಡು ಚೆನ್ನಾಗಿರೋಣ ಅಂತ ಮಾತಾಡ್ಕೊಂಡಿದ್ದೀವಿ ನಾನು ರೀತಾ ಚೆನ್ನಾಗೇ ಇದ್ದೀವಿ. ರೀತಾ ಇದ್ರೆ ಕರೀರಿ. ಓ ಇವಳ, ನಾನು ಯಾರು ಅಂದ್ಕೊಂಡೆ. ಯಾರು ಹಿಂಗೆ ಬಂಗಾಳಿನ ತುಪ್ಪ ಸುರಿಸ್ಕೊಂಡು ರೀತು ಅಮ್ಮು ಅಂತ ಕರಿತಾ ಇದ್ದಾರೆ ಅಂತ ಅಂದ್ಕೊಂಡೆ. ಇವಳೇನೋ ಸಮಯ ಸಾಧಕಿ ಸುಗುಣ. ಅಯ್ಯೋ, ಎಲ್ಲರೂ ಹಂಗೆ ಹೇಳ್ತೀರಲ್ಲ ರೀತಾ, ಯಾಕೆ ಹಂಗೆ ಹೇಳ್ತೀಯ ಸಮಯ ಸಾಧಕಿ ಸುಗುಣ ಅಂತ?
ಹೂನೆ ಮತ್ತೆ ನೀನು ಅಂತವಳೆ ಮತ್ತೆ ನೀನು ನಮ್ಮ ಮನೆಗೆ ಬರಬೇಡ ಕಣೆ. ನೀನು ಎಂತವಳು ಅಂತ ಚೆನ್ನಾಗಿ ಗೊತ್ತು ನನಗೆ. ಇಂಥವ್ರನ್ನೆಲ್ಲ ನಮ್ಮ ಮನೆ ಬಿಡ್ಕಮ್ಮಕ್ಕೆ ಹೋಗ್ಬೇಡ ರೀತಾ ನೀನು. ಅಯ್ಯೋ ಯಾಕೆ ರೀತಾ ಚೆನ್ನಾಗಿ ಮಾತಾಡ್ಸ್ಕೊಂಡು ಚೆನ್ನಾಗಿದ್ದಲ್ಲೇ. ನಮ್ಮ ನನ್ನ ತಂಗಿ ಎಲ್ಲ ಯಾರ ಹತ್ರ ಜಗಳ ಮಾಡ್ಕೊಂಡೇನು ಬಿಡು. ನಿನ್ನ ಹತ್ರ ಚೆನ್ನಾಗಿರೋಣ ಅಂತ ಬಂದರೆ ಯಾಕೆ ಹಿಂಗೆ ಮಾತಾಡ್ತೀಯಮ್ಮ ರೀತಾ? ಇವಳು ಮಾತಾಡ್ಸೋದು ಬೇಡ ಏನು ಬೇಡ. ನನ್ನ ಜುಟ್ಟು ಹಿಡ್ಕೊಂಡು ಹೆಂಗೆ ಹೊಡೆದ್ಲು ಗೊತ್ತಾ ಇವಳು? ತೋರಿಸ್ತೀನಿ ತಡಿ, ತೋರಿಸ್ತೀನಿ. ನನ್ಗೆ ಹೆಂಗೆ ಹೊಡೆದ್ಲು ಇವಳು ಜುಟ್ಟು ಹಿಡ್ಕೊಂಡು ಹೆಂಗೆ ಹೊರಗಡೆ ಬಿಟ್ಟು ಬಂದ್ಲು ಅಂತ ಹಂಗೆ ಬಿಡ್ತೀನಿ ನಾನು ಇವಳು ಎಳ್ಕೊಂಡು ಹೋಗಿ. ಅಯ್ಯೋ ರೀತಾ, ನಾನು ನಿನ್ನ ಏನೋ ಕೇಳೋದಕ್ಕೆ ಬಂದಿದ್ದೀನಿ. ನಿಮ್ಮ ಅಣ್ಣ ಕೇಳ್ಕೊಂಬ ಅಂತ ಹೇಳಿದ್ರು. ಎಗ್ ರೈಸ್ ಅಂಗಡಿ ಇಡ್ತೀಯಂತೆ ನೀನು. ಅಯ್ಯೋ ನಾವೇ ವ್ಯಾಪಾರ ಆಗಲ್ಲ ಅಂತ ನಿಮ್ಮ ಅಣ್ಣನೇ ಗೋಳಾಡ್ತಾರೆ. ಅಯ್ಯೋ ರೀತಾ ಎಗ್ ರೈಸ್ ಅಂಗಡಿ ಇಡ್ತಾಳೆ, ಪಾಲೇನೆ ಪಾಪ ರೇಷನ್ ಅಂಗಡಿ ಇಟ್ಟು ಅಲ್ಲೇ ಹೋಲ್ಸೇಲ್ ಅಂಗಡಿ ಇಟ್ಟಿದ್ದ ಬಂಟಿ ಅದೆಲ್ಲ ಲಾಸ್ ಮಾಡ್ಕೊಂಡ ಪಾಪ. ಇವಾಗ ಎಗ್ ರೈಸ್ ಅಂಗಡಿ ಇಟ್ಟು ಲಾಸ್ ಮಾಡ್ಕೊಳ್ಳೋದು ಬೇಡ ಕಣೆ ಸುಗುಣ ಪಾಪ. ಅದಕ್ಕೇನೆ ಹೋಗಿ ಹೇಳ್ಬಾ, ನನಗೆ ವ್ಯಾಪಾರ ಇಲ್ಲ, ನೀವೇನು ವ್ಯಾಪಾರ ಮಾಡ್ತೀರಾ, ಏನು ಬೇಡ, ಬೇರೆ ಏನಾದರೂ ದೊಡ್ಡದ ಬಿಸ್ನೆಸ್ ಮಾಡಿರಿ ಅಂತ ಹೇಳ್ಬಾ ಅಂತ ನಿಮ್ಮ ಅಣ್ಣ ಹೇಳಿದ್ರು. ಅದಕ್ಕೆ ಹೇಳೋಣ ಅಂತ ಬಂದೆ ರೀತಾ. ಏಯ್ ಲಾಸ್ ಆಗ್ಲೇಳು, ನಾನು ಮಾಡ್ತೀನಿ. ನಾನು ಎಗ್ ರೈಸ್ ಅಂಗಡಿನೇ ಮಾಡೋದು, ನಾನು ದೊಡ್ಡ ಬಿಸ್ನೆಸ್ ಮಾಡಲ್ಲ, ಇನ್ನು ಚಿಕ್ಕದಾಗೇನೆ ಮಾಡ್ತೀನಿ. ಅಯ್ಯೋ ನೆನ್ನೆನೆ ವರ್ಷ ಅನ್ನ ಎಷ್ಟೊಂದು ಹೆಚ್ಚಾಗಿತ್ತು ಗೊತ್ತಾ ರೀತಾ? ಎಲ್ಲ ತಗೊಂಡು ಬಂದು ನಾವು ಇವಾಗ ಬೆಳಗ್ಗೆ ಅದನ್ನೇನೆ ಒಗ್ಗರಣೆ ಮಾಡಿಕೊಂಡು ಚಿತ್ರಾನ್ನ ಮಾಡ್ಕೊಂಡು ತಿಂದ್ವಿ. ನಿಂಬೆಹಣ್ಣು ಹಿಂಡ್ಬಿಟ್ಟು ಚಿತ್ರಾನ್ನ ಮಾಡ್ಕೊಂಡು ತಿಂದ್ವಿ. ಅಷ್ಟೊಂದು ರೈಸ್ ಹೆಚ್ಚಾಗಿತ್ತು. ಪಾಪ ಈ ಬಿಸಿಲಿಗೆ ಹೊತ್ಕೊಂಡು ಓಡೋದೇ ಇಲ್ಲ ಅಂತಾನೆ ಅವನೇ ಬೇಜಾರಾಗಿ ನೆನ್ನೆ ಕ್ಲೋಸ್ ಮಾಡ್ಕೊಂಡು ಅದೇ ಬಂದಿದ್ದ ಬೇಗನೆ. ಸುಮ್ಮನೆ ಆ ಕ್ಲಾಸ್ ಮಾಡ್ಕೊಳ್ತೀಯ ರೀತಾ? ಹೆಂಗೂ ಸ್ವಲ್ಪ ಚೆನ್ನಾಗಿದೆಯಾ ಅದಕ್ಕೆ ಹೇಳ್ತಾ ಇದ್ದೀವಿ ಅಷ್ಟೇ. ನಾನು ನನ್ನ ತಂಗಿ ಒಳ್ಳೇದು ಮಾಡೋದಕ್ಕೆ ಹೇಳ್ತಾ ಇರೋದು. ಆದರೆ ನಿನಗೆ ಅರ್ಥ ಆಗ್ತಾ ಇಲ್ಲ. ಯಾರನ್ನ ಕೆಡ್ಸಕ್ಕೆ ಹೇಳ್ತಾರ ನಿನಗೆ? ಏನು ಹೇಳೋದು ಬೇಕಾಗಿಲ್ಲಮ್ಮ, ಇಲ್ಲಿಂದ ಫಸ್ಟು ಹೊರಟೋಗಿ. ಮತ್ತೆ ನೋಡ್ರಿ ಗ್ರಾಚಾರ ನೆಟ್ಟಗಿರೋದಿಲ್ಲ, ಸುಮ್ಮನೆ ಹೋದ್ರೆ ಸರಿ. ಸುಗುಣ, ನನಗೆ ನೀನು ಮಾತಾಡಿಸ್ಬೇಡ ಕಣೆ. ನನಗೆ ಎಷ್ಟೆಲ್ಲ ಕೇಳಿ ಬಯಸ್ತೆ ನೀನು. ನನಗೆ ಎಷ್ಟೆಲ್ಲ ತೊಂದರೆ ಮಾಡಿದೆ ಹೇಳು ನೀನು. ಅಯ್ಯೋ ನೀನು ನನಗೆ ತೊಂದರೆ ಮಾಡಿದ್ಯಾ? ನಾನು ನಿನಗೆ ತೊಂದರೆ ಮಾಡಿದ್ದೀನಿ ರೀತಾ. ಅದನ್ನೇ ಮನಸ್ಸಲ್ಲಿ ಇಟ್ಕೊಳೋದು ಬೇಡ ಅಂತ ಹೇಳಿ ಇಬ್ಬರು ಮಾತಾಡಿಸ್ಕೊಂಡು ಹೊಂದಾಣಿಕೆಯಿಂದ ಚೆನ್ನಾಗಿರೋಣ ಅಂತ ಹೇಳಿದ್ದಪ್ಪ. ನಾನು ನಿನಗೆ ತೊಂದರೆ ಮಾಡಿದ್ದೀನಿ, ನೀನು ನನಗೆ ತೊಂದರೆ ಮಾಡಿದ್ಯಾ. ನೀನೇನು ತೊಂದರೆ ಮಾಡಿಲ್ವಾ? ನಾನು ಅದನ್ನೆಲ್ಲ ಮನಸ್ಸಲ್ಲಿ ಇಟ್ಕೊಂಡಿದ್ದೀನಾ? ನಾನು ಅದನ್ನ ಮನಸ್ಸಲ್ಲಿ ಏನೂ ಇಟ್ಕೊಂಡಿಲ್ಲಪ್ಪ. ಸುಮ್ಮನೆ ಕಳಿಸು ರೀತಾ ಇಂಥವ್ರನ್ನೆಲ್ಲನ. ಆಚೆ ಕಳಿಸ್ಬಿಡು ಫಸ್ಟು. ಸುಮ್ಮನೆ ಹೋಗಮ್ಮ. ಅವಳಿಗೆ ಯಾಕೆ ತೊಂದರೆ ಕೊಡ್ತೀಯ? ಅವಳು ಏನಾದರೂ ಮಾಡ್ಕೊಳ್ಳಿ, ಲಾಸನಾಗಲಿ ಏನನ್ನಾಗಲಿ ಅವಳಿಗೆ ಇಷ್ಟ ಬಂದಿರೋದು ಮಾಡ್ತಾಳೆ. ನೀನೇನು ಹೇಳ್ಬೇಡ ಅದನ್ನೆಲ್ಲನ. ಹೋಗಿ ಸುಮ್ಮನೆ ನೀನು. ಅಯ್ಯೋ ಆಗಲೆಲ್ಲ ಪಾಪ ಇವಳು ಲಾಸ್ ಮಾಡಿಕೊಂಡು ಸುಮ್ಮನೆ ಬೀದಿಗೆ ಬೀಳೋದ ನೋಡೋಕ್ಕಾಗಲ್ಲ. ಅದಕ್ಕೇ ಒಳ್ಳೇದು ಮಾಡೋದಕ್ಕೆ ಕೇಳ್ತಾ ಇದ್ದೀನಿ ಆಂಟಿ. ಇವಾಗಿನೂ ಹೆಂಗೋ ಹೊಸ ಮನೆ ತಗೊಂಡು ಎಲ್ಲ ಚೆನ್ನಾಗೆ ಸ್ವಲ್ಪ ಚೆನ್ನಾಗಿ ಆಗಿದ್ದಾಳೆ ಇವಾಗ. ಅದಕ್ಕೆ ಮತ್ತೆ ಎಲ್ಲ ಕಳ್ಕೊಂಡು ಬೀದಿಗೆ ಬಿಟ್ಬಿಟ್ರೆ ಎಲ್ಲನ ನಾಡ್ಕೊಂಡು ನಗ್ತಾರೆ. ಆ ಸತ್ಯನ ಎದುರುಗಡೆನು ಅವ್ರ ಅತ್ತೆ ಎದುರುಗಡೆ ಇವಳು ರೀತಾ ತುಂಬ ಚೀಪ್ ಆಗಿಬಿಡ್ತಾಳೆ. ಆ ಶ್ವೇತನ ಎದುರುಗಡೆ ಎಲ್ಲನ ಆ ಶ್ವೇತಾ ನೋಡು ರೀತನ್ಗೆ ಎಷ್ಟು ಕೇಡು ಬಯಸಿದ್ಲು, ಆ ಸತ್ಯ ಎಷ್ಟು ಕೇಡು ಬಯಸಿದ್ಲು. ಅದಕ್ಕೆ ಮತ್ತೆ ಅವ್ರ ಎದುರುಗಡೆ ಎಲ್ಲನ ರೀತಾ ಚೀಪ್ ಆಗಬಾರ್ದು ಅಂತ ನಾನು ಹೇಳ್ತಾ ಇರೋದು. ಇವಳು ಒಳ್ಳೇದಕ್ಕೆ ಹೇಳ್ತಾ ಇರೋದು. ಆದರೆ ಇವಳು ಅರ್ಥನೇ ಮಾಡ್ಕೊತಾ ಇಲ್ಲ. ನೀನು ಏನೇ ಹೇಳಿದ್ರು ನಾನು ಎಗ್ ರೈಸ್ ಅಂಗಡಿನೇ ಹಾಕೋದು. ನೀನು ಅರ್ಶಣ್ಣಗೆ ಕೇಡು ಬಯಸಕ್ಕೆ ಹೋಗಿ ಇವಾಗ ಅಲ್ಲಿ ಇನ್ನೂ ಮತ್ತೆ ಲಾಸ್ ಮಾಡ್ಕೊಂಡ್ಲಿ ಅಂತ ಹೇಳಿ ಅಲ್ಲಿ ಲಾಸ್ ಮಾಡ್ಕೊಂಡಿದ್ದು ಆಯಿತು. ಮತ್ತೆ ನೀನು ಹೋಲ್ಸೇಲ್ ಅಂಗಡಿನೇ ರೇಷನ್ ಅಂಗಡಿನೇ ಹಾಕು ಅಂತ ಹೇಳಕ್ಕೆ ಬಂದಿದ್ಯಾ ಅಂತಂದರೆ ನಿನಗೆ ಎಷ್ಟು ಇರಬೇಡ. ಹೋಗಿ ಆಚೆಗೆ ಫಸ್ಟು. ಅಯ್ಯೋ ನಮಗೆ ವ್ಯಾಪಾರ ಆಗಲ್ಲ, ನಿನಗಿನ್ನೇನು ವ್ಯಾಪಾರ ಆಗುತ್ತೆ ಅಂತ ಹೇಳಿದ್ರೆ ಇವಳೊಬ್ಳು ಹೇಳಿದ್ದೆ ಹೇಳ್ತೇನೆ. ಫಸ್ಟ್ ನಡಿಯ ನೀನು ಆಚೆಗೆ ನಮ್ಮ ಮನೆಗೆ ಬರಬೇಡ. ನಡಿಯ ನೀನು ಫಸ್ಟು. ಅಯ್ಯೋ ಬಿಡಮ್ಮ ಹೋಗ್ತೀವಿ. ಅಯ್ಯೋ ಇವಳೇನಪ್ಪ ಇವಳು ಒಳ್ಳೇದು ಹೇಳಕ್ಕೆ ಬಂದರೆ ಹಿಂಗೆ ಹೇಳ್ತಾಳೆ. ಅಯ್ಯೋ ಬಿಡೆ ರೀತಾ, ಅದ್ಯಾಕೆ ಹಿಂಗೆ ಹೊಡಿತಾ ಇದೆಯಾ? ಬಾರೆ ಫಸ್ಟು ಹೊರಕ್ಕೆ ಬಾರೆ ನೀನು. ನಾನು ನಿಂಗೆ ತಾನೇ ನೀನು ಎಳ್ದು ಬಿಟ್ಟಿದ್ದು ಕೂದಲಿಟ್ಕೊಂಡು ನಿಮ್ಮ ಮನೆ ಬಾಗಿಲಿಗೆ ಬಂದಾಗ. ಏನೇ ಮತ್ತು ಇವತ್ತು ನನ್ನ ಮನೆ ಬಾಗಿಲಿಗೆ ನೀನು ಹಿಂಗೆ ಬಂದೆ? ಬಾರೆ ಫಸ್ಟ್ ಹೋಗಿ ಆಚೆಗೆ. ಅವತ್ತು ನನ್ನ ಮನೆ ಬಾಗಿಲಿಗೆ ಬಂದಿದ್ದೀಯ ಅಂತ ಎಳ್ದು ಬಿಟ್ಟೆ ತಾನೇ ನಾನು ಕೂದಲಿಟ್ಕೊಂಡು. ಅದಕ್ಕೆ ಮತ್ತೆ ನಾನು ಇವತ್ತು ಎಳ್ದು ಬಿಡ್ತಾ ಇದ್ದೀನಿ. ಬಾರೆ ಹೋಗು ಫಸ್ಟು. ಬಿಡಮ್ಮ ನೀನು ಅದು ಯಾಕೆ ಅವಳು ನಂಗೆ ಹಿಡ್ಕೊಂಡು ಹೊಡಿತಾ ಇದೆಯಾ? ಹೇಳ್ಕೊಂಡು ಹೋಗ್ತಾ ಇದ್ದೀನಿ ಆಚೆಗೆ. ಎಳ್ದು ಬಿಡೇ ರೀತಾ, ನಿನ್ನ ಅವತ್ತು ಹಂಗೆ ಎಳ್ದಿದ್ದವಳು. ಅಲ್ಲ ಇವಳು ನಮಗೆ ವ್ಯಾಪಾರ ಆಗಲ್ಲ, ನೀನೇನು ಅಂಗಡಿ ಇಡ್ತೀಯ ಅಂತ ಹೇಳೋದಕ್ಕೆ ಬಂದಿದ್ದಾಳೆ. ಅವತ್ತು ನಮ್ಮ ರೀತನ್ಗೆ ಹಿಂಗೆ ತಾನೇ ಅವಳು ಕೂದಲು ಹಿಡ್ಕೊಂಡು ಎಳೆದಿದ್ದು. ಅದಕ್ಕೆ ಇವಳು ಇವತ್ತು ನಮ್ಮನೆಗೆ ಬರಬೇಡ ನೀನು ಅಂತ ಕೂದಲು ಹಿಡ್ಕೊಂಡು ಹೊರಗಡೆ ಬಿಡ್ತಾ ಇದ್ದಾಳೆ. ಮತ್ತೆ ಇಂಥವಳು ಏನು ಸುಮಾರದಳು ಇವಳು ಮಾಡಿದ್ದಾಳೆ, ಅವಳು ಮಾಡಿದ್ದಾಳೆ. ಆದರೆ ಇವಳು ಇವಾಗ ಅವ್ರಿಗೆ ಕೇಡು ಬಯಸಿ ಆ ಮನೆಯಾಗೆ ಇತ್ಕೊಂಡು ಅವರಿಬ್ಬರಿಗೂ ಕೇಡು ಬಯಸಿ ಹರ್ಷಗೂ ಚೈತ್ರಿಗೂ ಪಾಪ ಒಳ್ಳೆಯವರಿಗೆ ಕೇಡು ಬಯಸಿ ಬೇರೆ ಬಂದು ಎಷ್ಟೆಲ್ಲ ಆಟ ಆಡ್ತಾ ಇದ್ದಾಳೆ. ಅದಕ್ಕೆ ಮತ್ತೆ ನನಗೆ ಇವಳು ಬುದ್ಧಿ ಎಷ್ಟು ಆಗಲಿಲ್ಲ. ಏನು ಮಾಡೋಣ, ಇವಾಗ ನಮಗೂ ಸ್ವಲ್ಪ ಬುದ್ಧಿ ಬಂದೈತಿ. ನಾವು ನಿಂತ ಮಾಡಿ ಸಾಕಾಗೈತಿ. ಅದಕ್ಕೇ ನಾವು ಒಳ್ಳೇದು ಹೇಳಿದ್ರೆ ಅವಳು ನೋಡಿ ಹೆಂಗೆ ಮಾತಾಡ್ತಾಳೆ ಈ ಸುಗುಣ. ಈ ಸುಗುಣನಿಗೆ ನಮ್ಮ ರೀತಾನೆ ಸರಿಯಾಗಿ ಬುದ್ಧಿ ಕಲಿಸ್ತಾಳೆ ನೋಡು. ನಮ್ಮ ರೀತಗೂ ಅನುಭವಿಸಿ ಸಾಕಾಗೈತೆ ಆಲೇನೆ.
ನೋಡ್ತಾ ಇರಿ, ಇನ್ನೂ ಏನೇನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋ ಎಷ್ಟಾಗಿದ್ದರೆ ಲೈಕ್ ಮಾಡಿರಿ. ಇನ್ನೂ ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಹಾಗೆ ನಿಮ್ಮ ಸ್ನೇಹಿತರಿಗೆ ಎಲ್ಲರಿಗೂ ವಾಟ್ಸಪ್ ಫೇಸ್ಬುಕ್ ಮುಖಾಂತರ ವಿಡಿಯೋನ ಶೇರ್ ಮಾಡಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.